ಹಲೋ ನಮಸ್ಕಾರ. ತಯಾರಾಗ್ತಾ ಇದೆ ರಜನಿಕಾಂತ್ ಅವರ ಬಯೋಪಿಕ್ ಸಿನಿಮಾ. ಹಾಗೆಯೇ ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಈ ತಿಂಗಳಿನಿಂದಲೇ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಈ ವಿಡಿಯೋಗೆ ಒಂದು 150 ಲೈಕ್ಸ್ ಅನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಈಗಲೇ ಲೈಕ್ ಮಾಡಿ, ಯಾವಾಗಲೂ ವಿಡಿಯೋ ಹಾಕುವುದಕ್ಕೆ ಮೋಟಿವೇಶನ್ ಅನ್ನಾದರೂ ಕೊಡಿ. ಮಲಯಾಳಂ ನಟ ಮಮ್ಮೂಟಿಯವರು ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಟರ್ಬೋ ಎನ್ನುವ ಸಿನಿಮಾ. ವೈಶಾಖ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕನ್ನಡ ರಾಜ್ಬೀರ್ ಶೆಟ್ಟಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾವನ್ನು ಮೊದಲಿಗೆ ಜೂನ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡ ಘೋಷಣೆ ಮಾಡಿದ್ರು. ಇದೀಗ ಪ್ರೀಪೋನ್ ಮಾಡಿ ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಚಿತ್ರತಂಡವು ಘೋಷಣೆ ಮಾಡಿದ್ದು, ಈ ಬರುವ ಮೇ 23ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಎನ್ನುವ ಸಿನಿಮಾ, ಅದ ಬಳಿಕ ಅಂಜನಿ ಪುತ್ರ ಎನ್ನುವ ಸಿನಿಮಾ ಕೂಡ ಈ ಬರುವ ಮೇ 10ಕ್ಕೆ ರಿಲೀಸ್ ಆಗ್ತಾ ಇದ್ದು, ಇದೀಗ ರಿಲೀಸ್ ಲಿಸ್ಟ್ಗೆ ಮತ್ತೊಂದು ಸಿನಿಮಾ ಕೂಡ ಸೇರಿಕೊಂಡಿದೆ. ಅವರ ಮತ್ತೊಂದು ಹಿಟ್ ಚಿತ್ರವಾಗಿರುವ ಪವರ್ ಎನ್ನುವ ಸಿನಿಮಾ ಕೂಡ ಮೇ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ಸಿನಿಮಾ ತಂಡವು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ಭಾರತೀಯ ಸಿನಿಮಾ ರಂಗದ ನಿರೀಕ್ಷಾ ಸ್ವೀಕಲ್ ಚಿತ್ರಗಳಲ್ಲಿ ಒಂದಾಗಿದೆ ಪ್ರಭಾಸ್ ಅಭಿನಯದ ಸಲಾರ್ ಸಿನಿಮಾದ 2ನೇ ಭಾಗ. ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಈ ಸಿನಿಮಾ ಕೂಡ ಬರ್ತಾ ಇದ್ದು, ಪೃಥ್ವಿರಾಜ್ ಸುಕುಮಾರನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾದ ಮೊದಲ ಭಾಗ ದೊಡ್ಡ ಮಟ್ಟಿನ ಹಿಟ್ ಪಡೆದುಕೊಳ್ಳದ ಬಳಿಕ ಸಿನಿಮಾದ 2ನೇ ಭಾಗ ಹಿಟ್ ಅನ್ನು ಪಡೆದುಕೊಳ್ಳುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾ ಚಿತ್ರೀಕರಣ ಡಿಲೇ ಆಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು. ಅದರಡಿಯಲ್ಲಿ ಪ್ರಶಾಂತ್ ನೀಲ್ ಅವರು ವಿಜಯ್ ದೇವರಕೊಂಡ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಕೇಳಿಬಂದಿತ್ತು. ಅದೇ ರೀತಿ ಈಗ ವಿಜಯ್ ದೇವರಕೊಂಡ ಅವರ ಸಿನಿಮಾ ಬರ್ತಾ ಇಲ್ಲ, ಬದಲಾಗಿ ಪ್ರಶಾಂತ್ ನೀಲ್ ಅವರು ಮುಂದೆದ್ದಾಗಿ ಇದೀಗ ಸಲಾರ್ ಸಿನಿಮಾದ 2ನೇ ಭಾಗದ ಶೂಟಿಂಗ್ ಅನ್ನೇ ಆರಂಭ ಮಾಡ್ತಿದ್ದಾರೆ. ಈ ಬರುವ ಮೇ ತಿಂಗಳ ಕೊನೆಯಲ್ಲಿ ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದು, ಮೊದಲ ಹಂತದ ಚಿತ್ರೀಕರಣ 10 ದಿನಗಳ ಕಾಲ ಇರಲಿದೆ. ಅದಾದ ಬಳಿಕ ಸಿನಿಮಾದ 2ನೇ ಹಂತದ ಚಿತ್ರೀಕರಣ ಯಾವಾಗ ಆರಂಭವಾಗುತ್ತೆ ಎನ್ನುವುದು ಸಿನಿಮಾ ತಂಡ ಅಪ್ಡೇಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸದ್ಯಕ್ಕೆ ಚಿತ್ರವನ್ನು 2025ರ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ ಎನ್ನುವ ಹೊಸ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದುಕೊಂಡಂತೆ ಆದರೆ ಸಿನಿಮಾವು 2025ರ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಸ್ಯಾಂಡಲ್ವುಡ್ನಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ರಿಷಿ ಅಭಿನಯದ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ತಂಡ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ರಿಷಿ ಅಭಿನಯದ ರಾಮನ ಅವತಾರ ಎನ್ನುವ ಸಿನಿಮಾದ ಟ್ರೈಲರ್ ಒಂದೊಳ್ಳೆ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು, ಚಿತ್ರವು ಈ ಬರುವ ಮೇ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಹೊಸದಾಗಿ ಆದಿತ್ಯ ಅಭಿನಯದಲ್ಲಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಕಾಂಗಾರು ಎನ್ನುವ ಸಿನಿಮಾ. ನಾಡಿದ್ದು ಮೇ 3ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇದೀಗ ಈ ಚಿತ್ರದ ಟ್ರೈಲರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಸ್ವಲ್ಪ ನಿರೀಕ್ಷೆಯನ್ನು ಕೊಟ್ಟಿದ್ರು ಕೂಡ ಚಿತ್ರವು ಹೇಗಿರುತ್ತೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಧನುಷ್ ಅಭಿನಯದ ಕುಬೇರ ಎನ್ನುವ ಸಿನಿಮಾವು ಈ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದಲ್ಲಿ ನಾಗಾರ್ಜುನ ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ನಾಗಾರ್ಜುನ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಯೋಪಿಕ್ ಸಿನಿಮಾವು ಇದೀಗ ಬರಲು ಸಜ್ಜುಗೊಳ್ತಾ ಇದೆ. ಈ ಬಯೋಪಿಕ್ ಸಿನಿಮಾವನ್ನು ಬಾಲಿವುಡ್ ಖ್ಯಾತ ನಿರ್ಮಾಪಕ ಸಾಜಿದ್ ನಡಿದವಾಲಾ ಎನ್ನುವರು ನಿರ್ಮಾಣ ಮಾಡಲಿದ್ದು, ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಸದ್ಯ ಇದೀಗ ನಡೀತಾ ಇದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಸಿನಿಮಾದ ಕಾಸ್ಟ್ ಅಂದರೆ ಸಿನಿಮಾದಲ್ಲಿ ಯಾರು ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅಥವಾ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಎಲ್ಲ ಅಪ್ಡೇಟ್ಸ್ಗಳು ಕೂಡ ಕೆಲವೇ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಇಡಿ. ಇನ್ನು ಈ ರಜನಿಕಾಂತ್ ಅವರ ಸಿನಿಮಾದಲ್ಲಿ ಒಂದು ಯಂಗ್ ಆಕ್ಟರ್ ಇದೀಗ ನಾಯಕನಾಗಿ ಕಾಣಿಸಿಕೊಳ್ಳುವ ಹೈ ಚಾನ್ಸ್ ಇದ್ದು, ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಈ ಸಿನಿಮಾವನ್ನು ಮೇಕಿಂಗ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಶರಣ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಅವತಾರ ಪುರುಷ ಸಿನಿಮಾದ 2ನೇ ಭಾಗ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಸಿನಿಮಾಗೆ ಥಿಯೇಟರ್ಗಳಿಂದ ಅವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಇದೀಗ ಈ ಚಿತ್ರ OTTಯಲ್ಲಿ ರಿಲೀಸ್ ಆಗಿ ಕೂಡ ಒಂದು ಅವರೇಜ್ ರೆಸ್ಪಾನ್ಸ್ ಅನ್ನೇ ಪ್ರೇಕ್ಷಕರಿಂದ ಪಡೆದುಕೊಳ್ತಾ ಇದೆ. ತಮಿಳು ತಲಪತಿ ವಿಜಯ್ ಅಭಿನಯದ ಗಿಲ್ಲಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು, ಇದುವರೆಗೂ 27 ಕೋಟಿ ಕಲೆಕ್ಷನ್ ಅನ್ನು ಕೂಡ ಈ ಚಿತ್ರವು ದಾಟಿದೆ. ಇದಾದ ಬಳಿಕ ಮತ್ತೊಂದು ತಮಿಳು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದ್ದು, ಪಿಲ್ಲ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಸಿನಿಮಾವು ಈಗಾಗಲೇ ಪ್ರೀ ಸೇಲ್ಸ್ನಿಂದ ಅಂದರೆ ಅಡ್ವಾನ್ಸ್ ಬುಕ್ನಿಂದ ಬೆಂಗಳೂರಿನಿಂದ 3,12,000 ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಇನ್ನು ಅಲ್ಲು ಅರ್ಜುನ್ ಅವರ ಹೊಸದಾಗಿ ಬರ್ತಾ ಇರುವ ಪುಷ್ಪ ಸಿನಿಮಾದ 2ನೇ ಭಾಗದ ಮೊದಲ ಹಾಡು ಇವತ್ತು ರಿಲೀಸ್ ಆಗ್ತಾ ಇದ್ದು, ರಶ್ಮಿಕಾ ಮಂದಣ್ಣ ಫಹದ್ ಫಾಸಿಲ್ ಡಾಲಿ ಧನಂಜಯ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಮೊದಲ ಭಾಗದ ಹಾಡುಗಳು ಹಿಟ್ ಆಗಿರುವುದರಿಂದ ಸಿನಿಮಾದ 2ನೇ ಭಾಗದ ಹಾಡುಗಳು ಕೂಡ ಒಂದು ಹಿಟ್ ಅನ್ನು ಪಡೆದುಕೊಳ್ಳುವ ಚಾನ್ಸಸ್ ಕೂಡ ಇದೆ. ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಡಾಲಿ ಧನಂಜಯ್ ಅಭಿನಯದಲ್ಲಿ ಹೊಸದಾಗಿ ಬರ್ತಾ ಇರುವ ಒಂದು ನಿರೀಕ್ಷೆ ಚಿತ್ರವಾಗಿದೆ ಉತ್ತರಾಖಂಡ ಎನ್ನುವ ಸಿನಿಮಾ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮೇಕಿಂಗ್ ಮಾಡ್ತಾ ಇದ್ದು, ಆದರೆ ಸಿನಿಮಾ ತಂಡವು ಎಲ್ಲೂ ಕೂಡ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ. KRG ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಈ ಸಿನಿಮಾ ಬರ್ತಾ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ಕಾಣಿಸಿಕೊಳ್ತಾ ಇರುವುದು ಕನ್ಫರ್ಮ್ ಆಗಿದ್ದು, ಶಿವಣ್ಣ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇವತ್ತು ರಿಲೀಸ್ ಮಾಡುವ ಹೈ ಚಾನ್ಸ್ ಇದೆ.
ಇನ್ನು ಈ ಸಿನಿಮಾದಲ್ಲಿ ಉಳಿದಂತೆ ಐಶ್ವರ್ಯ ರಾಜೇಶ್, ಭಾವನಾ ಮೇನನ್ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸುತ್ತಿದ್ದಾರೆ. ಮಲಯಾಳಂದ ಇವತ್ತು ಮಲಯಾಳಿ ಫ್ರಮ್ ಇಂಡಿಯಾ ಎನ್ನುವ ಹೊಸದೊಂದು ಸಿನಿಮಾವು ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟೀಸರ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದೆ. ಅದರಿಂದಲೇ ಸಿನಿಮಾವು ಥಿಯೇಟರ್ಗಳಲ್ಲಿ ಹಿಟ್ ಅನ್ನು ಪಡೆದುಕೊಳ್ಳುವ ಚಾನ್ಸಸ್ ಕೂಡ ಇದೆ. ಜನಗಣಮನ ಎನ್ನುವ ಸೂಪರ್ ಹಿಟ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕ ಈ ಸಿನಿಮಾವನ್ನು ತಯಾರು ಮಾಡಿದ್ದಾರೆ. ಇನ್ನು ಮಲಯಾಳಂದ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಹಿಟ್ಟನ್ನೇ ಪಡೆದುಕೊಂಡಿದ್ದ ಚಿತ್ರವಾಗಿದ್ದು, ಫಹದ್ ಫಾಸಿಲ್ ಅಭಿನಯದ ಆವೇಶಂ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 128 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು, ಮುಂದಿನ ವಾರದಲ್ಲಿ ಚಿತ್ರವು 150 ಕೋಟಿ ಕ್ಲಬ್ ಅನ್ನು ಸೇರುವುದು ಕೂಡ ಕನ್ಫರ್ಮ್ ಆಗಿದೆ. ಈ ಮೂಲಕ ಪೃಥ್ವಿರಾಜ್ ಕುಮಾರನ್ ಅವರ ಆಡುಜೀವಿತಂ ಎನ್ನುವ ಸಿನಿಮಾದ ಬಳಿಕ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ 150 ಕೋಟಿ ಸೇರಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಇದೀಗ ಆವೇಶಂ ಎನ್ನುವ ಸಿನಿಮಾವು ಪಡೆದುಕೊಳ್ಳಲಿದೆ. ಚಿತ್ರವು ಈಗಾಗಲೇ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 8 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಸೆಲ್ಲೆರೋಡ್ ನಿರ್ದೇಶಕ ಹರ್ಷ ನಿರ್ದೇಶನದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತೆಲುಗು ಚಿತ್ರವಾಗಿದ್ದು ಭೀಮಾ ಎನ್ನುವ ಸಿನಿಮಾವು ಇದೀಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸ್ ಹೆಚ್ಚಾಗಿ ಕೇಳಿ ಬಂದಿತ್ತು. ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಈ ತಿಂಗಳಿನಿಂದ ಆರಂಭವಾಗುವುದು ಕನ್ಫರ್ಮ್ ಆಗಿದ್ದು, ಸಿನಿಮಾದ ಚಿತ್ರೀಕರಣ ಇದೀಗ ಉಡುಪಿಯಲ್ಲಿ ಆರಂಭವಾಗಲಿದೆ. ಸಿನಿಮಾದ ಚಿತ್ರೀಕರಣ ಇದೀಗ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಸಿನಿಮಾ ತಂಡದಿಂದ ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ ಕೂಡ ಇದೆ. ಒಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಆಗ್ತಾ ಇದೆ. ಆಶಿಕಾ ರಂಗನಾಥ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು O2 ಎನ್ನುವ ಸಿನಿಮಾ. PRK ಪ್ರೊಡಕ್ಷನ್ಸ್ ಅವರ ಕಡೆಯಿಂದ ಈ ಚಿತ್ರವು ಬಂದಿದ್ದು, ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಳ್ಳೆ ರೆಸ್ಪಾನ್ಸ್ ಕೇಳಿ ಬಂದಿದ್ರು ಕೂಡ ಇದೀಗ ಥಿಯೇಟರ್ಗಳಿಂದ ನಿರೀಕ್ಷೆ ಮಾಡಿದಷ್ಟು ಸಕ್ಸಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದಲೇ ಕೆಲವೇ ದಿನಗಳಲ್ಲಿ ಈ ಸಿನಿಮಾದ OTT ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಘೋಷಣೆ ಮಾಡುವ ಹೈ ಚಾನ್ಸ್ಗಳಿವೆ. ತಮಿಳುಟ ವಿಶಾಲ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ರತ್ನಂ ಎನ್ನುವ ಸಿನಿಮಾ. ಸಿಂಗಂ ಖ್ಯಾತಿಯ ನಿರ್ದೇಶಕ ಹರಿ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿದ್ದು ಕೂಡ ಚಿತ್ರವು ಥಿಯೇಟರ್ಗಳಲ್ಲಿ ಒಂದು ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಆದರೂ ಕೂಡ ಇದೀಗ ಸಿನಿಮಾಗೆ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಇದುವರೆಗೂ ಸಿನಿಮಾವು ಥಿಯೇಟರ್ಗಳಿಂದ 5 ರಿಂದ 10 ಕೋಟಿಯ ಒಳಗೆ ಕಲೆಕ್ಷನ್ ಮಾಡಿದ್ದು, ಚಿತ್ರವು ಒಟ್ಟು 40 ಕೋಟಿ ಬಜೆಟ್ನಲ್ಲಿ ಬಂದಿದೆ ಎನ್ನುವ ಮಾಹಿತಿಗಳು ಕೂಡ ಇದೆ. ಆದ್ದರಿಂದ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಗೆಲ್ಲಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಹೊಸದಾಗಿ ಮಲಯಾಳಂನಿಂದ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿದ್ದು ಪವಿ ಟೇಗರ್ ಎನ್ನುವ ದಿಲೀಪ್ ಅಭಿನಯದ ಸಿನಿಮಾಕ್ಕೆ ಈಗಾಗಲೇ ಥಿಯೇಟರ್ಗಳಿಂದ ಫ್ಯಾಮಿಲಿ ಆಡಿಯನ್ಸ್ನಿಂದ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದ್ದು, ಇದೀಗ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ 5 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಇದುವರೆಗೂ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಪಡೆದುಕೊಂಡಿದೆ. ಒಂದು ಚಿಕ್ಕ ಮಟ್ಟಿನ ಹಿಟ್ಟನ್ನು ಚಿತ್ರವು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವ ಚಾನ್ಸಸ್ಗಳು ಕೂಡ ಇದೆ. ಇನ್ನು ನಾಳಿದ್ದು ಈ ವಾರ ಆದಿತ್ಯ ಅವರ ಕಾಂಗಾರು ಸಿನಿಮಾ ಅಲ್ಲದೆ ಸ್ಯಾಂಡಲ್ವುಡ್ನಿಂದ ಉಸಿರೆ ಎನ್ನುವ ಹೊಸದೊಂದು ಸಿನಿಮಾ ಕೂಡ ಮೇ 3ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಕಿಚ್ಚ ಸುದೀಪ್ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಕಬ್ಜಾ ಸಿನಿಮಾದ ಬಳಿಕ ಆರ್ಚಂದ್ರು ನಿರ್ಮಾಣದಲ್ಲಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಫಾದರ್ ಎನ್ನುವ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಲವ್ ಮಾಕ್ಟೇಲ್ ಸಿನಿಮಾದ ಬಳಿಕ ಅಮೃತ ಅಯ್ಯಂಗಾರ್ ಹಾಗೆ ಡಾರ್ಲಿಂಗ್ ಕೃಷ್ಣ ಅವರ ಗೋಂಬೋದಲ್ಲಿ ಬರ್ತಾ ಇರುವ ಹೊಸದಾದ ಸಿನಿಮಾ ಕೂಡ ಇದಾಗಿದೆ. ಸಿನಿಮಾವನ್ನು ರಾಜಮೋಹನ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿದೆ. ಸದ್ಯ ಕೇಳಿಬರ್ತಾ ಇರುವ ಹೊಸದೊಂದು ಮಾಹಿತಿ ಪ್ರಕಾರ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಈ ತಿಂಗಳಿನಲ್ಲೇ ರಿಲೀಸ್ ಮಾಡಲಿದ್ದಾರೆ. ಚಿತ್ರದ ಹೆಚ್ಚಿನ ಅಪ್ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ಬ್ಯಾಕ್ ಟು ಬ್ಯಾಕ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ವರ್ಷದ ಕೊನೆಯಲ್ಲಿ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿಬಂದಿದೆ.